ಸಂಸ್ಥೆ ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು. ಈ ಸಂಸ್ಥೆ 2002 ಆಗಸ್ಟ್ 18ರಂದು ಪುತ್ತೂರಿನಲ್ಲಿ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸುಗಮ ಸಂಗೀತವನ್ನು ಬೆಳೆಸುವುದಕ್ಕೋಸ್ಕರ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ. ಗಾನಸಿರಿ ಕಲಾಕೇಂದ್ರದಲ್ಲಿ ಈ ಸಂಸ್ಥೆಯ ವಿಶೇಷತೆ ಏನು ಅಂತ ಹೇಳಿದರೆ, ಕಳೆದ 24 ವರ್ಷಗಳಲ್ಲಿ 44,000 ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತವನ್ನು ಹೇಳಿಕೊಟ್ಟಂಥ ಕರ್ನಾಟಕ ರಾಜ್ಯದ ಅತಿ ಅಪರೂಪದ ಒಂದು ಸುಗಮ ಸಂಗೀತ ಸಂಸ್ಥೆ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಹೊಂದಿದೆ. 2022ರ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಂಥ ಸಂಸ್ಥೆ. ಈ ವರ್ಷಕ್ಕೆ 25ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇರುವಂಥ ಸಂದರ್ಭವನ್ನು ರಾಜ್ಯದ ರಾಜಧಾನಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಬೇಕನ್ನುವಂಥ ಒಂದು ಆಸೆ ಜೊತೆ ನಾವು ಪುತ್ತೂರಿಂದ ಒಂದು 100 ಜನರ ತಂಡ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಈ ಸಂಸ್ಥೆಯ ಕಾರ್ಯಕ್ರಮವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಜ್ಞಾನ ದೇಗುಲ ಅನ್ನುವಂಥ ಸಂಸ್ಥೆ ಇದೆ. ಅದರ ಸಹ ಸಂಸ್ಥೆ ಡ್ಯಾನ್ಸ್ ಬೀಟ್ಸ್ ಬೆಂಗಳೂರು, ಈ ಸಂಸ್ಥೆಯ ಸಹಯೋಗದೊಂದಿಗೆ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಡೀತಾ ಇರುವಂಥದ್ದು ಇಲ್ಲಿ ಸುಮಧುರವಾದಂಥ ವಿಶೇಷವಾದಂಥ ಸುಗಮ ಸಂಗೀತ ಕಾರ್ಯಕ್ರಮ, ಒಂದಿಷ್ಟು ಸಮೂಹ ಗಾನ ವೈವಿಧ್ಯ, ಅದೇ ರೀತಿ ಡ್ಯಾನ್ಸ್ ಬೀಟ್ಸ್ ಸಂಸ್ಥೆಯ ಒಂದು ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಸದಭಿರುಚಿಯ ಹಾಡುಗಳಿಗೆ ನೃತ್ಯವನ್ನು ಮಾಡ್ತಾರೆ. ಅದೇ ರೀತಿ ಸಂಗೀತ, ಸಾಹಿತ್ಯ, ನೃತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದಿಷ್ಟು ಸಾಧನೆಯನ್ನು ಮಾಡಿದಂಥವರಿಗೆ ನಾವು ಗಾನಸಿರಿ ಕರ್ನಾಟಕ ಭೂಷಣ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಪ್ರತಿಭೆಯನ್ನು ಉಳ್ಳಂಥ ಮಕ್ಕಳಿಗೆ, ಅಂದರೆ ಒಂದು 22 ವರ್ಷಕ್ಕಿಂತ ಕೆಳಗಿನವರಿಗೆ ನಾವೊಂದು ಪ್ರೋತ್ಸಾಹಕರ ದೃಷ್ಟಿಯಿಂದ ಗಾನಸಿರಿ ಸಾಧನಾ ಸಿರಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಸುಮಾರು 5 ಗಂಟೆಗಳ ಕಾಲ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿದೆ. ಗಾನಸಿರಿ ಕಲಾಕೇಂದ್ರ ಪ್ರಸ್ತುತ ವರ್ಷ ತನ್ನ 12 ಶಾಖೆಗಳಲ್ಲಿ ಸುಮಾರು 850 ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತವನ್ನು ತರಬೇತಿ ಕೊಡ್ತಾ ಇದೆ. 24 ವರ್ಷಗಳಲ್ಲಿ 44,000 ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಸುಗಮ ಸಂಗೀತವನ್ನು ತರಬೇತಿ ಕೊಡ್ತಿದೆ. ಗಾನಸಿರಿ ಸಂಸ್ಥೆಯೊಟ್ಟಿಗೆ ಬಹಳ ವರ್ಷದಿಂದ ಒಂದು ನಿಕಟ ಸಂಬಂಧ ಇದೆ. ಯಾವ ಸಂಬಂಧ ಅಂದರೆ ಆತ್ಮೀಯ ಸಂಗೀತ. ನಮ್ಮದು ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಇದೆ. ಕೆಲವು ವರ್ಷದ ಹಿಂದೆ ಕಿರಣ್ ಅವರಿಗೆ ಆರ್ಯಭಟ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ನಮ್ಮೊಳಗೆ ಬಹಳ ನಿಕಟ ಒಂದು ಬಾಂಧವ್ಯ ಆರಂಭ ಆಗ್ತದೆ. ಗಾನಸಿರಿ ಅಂತ ಹೇಳಿದ್ರೆ ಪುತ್ತೂರಲ್ಲಿ ದೊಡ್ಡ ಹೆಸರು. ಯಾಕೆ ದೊಡ್ಡ ಹೆಸರು ಅಂದರೆ ಮಕ್ಕಳಿಗೆ ಸಂಗೀತ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು 7-8 ಅವರು ಬ್ರಾಂಚಸ್ ಪುತ್ತೂರಲ್ಲಿ. ನೀವು ಕರಾವಳಿ ಕಡೆ ಹೋದರೆ ಗಾನಸಿರಿ ಅಂತ ಕೇಳಿದ್ರೆ ಮೊದಲ ಹೆಸರು ಕಿರಣ್ ಕುಮಾರ್. ಅವರ ಸಂಸ್ಥೆಗೆ 25 ವರ್ಷ ಆಯಿತು. ಯಾವುದೇ ಒಂದು ಸಂಭ್ರಮ ಅಂತ ಹೇಳಿದರೆ 25, 50, 75 ಹೀಗೆ 25ರ ಈ ಕಡೆಯಲ್ಲಿ ಈ ಸಂಭ್ರಮವನ್ನು ಮಾಡಿದರೆ ಅವರು ನನ್ನನ್ನು ಸಂಪರ್ಕಿಸಿದರು. ನಾನು ರಾಜಕಾರಣಿ ಆ ದೃಷ್ಟಿಯಲ್ಲಿ ಅವರಿಗೆ ಸಹಕಾರ ಕೊಡ್ತೀನಿ. 25 ಸಂಭ್ರಮ ಬ್ಯಾಂಗ್ಳೂರಿಗೆ ಮಾಡಿ ಒಪ್ಕೊಂಡು ಆ ದೃಷ್ಟಿಯಲ್ಲಿ 25 ಸಂಭ್ರಮ ಅವರ ಸೋದರ ಶಾಲೆಗಳಿಗೆ ಇಲ್ಲಿಯೂ ಬಹಳಷ್ಟು ಕಾರ್ಯಕ್ರಮ ಅವರ ಸೋದರಿ ಮಾಡ್ತಾ ಇರ್ತಾರೆ. ಹಾಗೆ ಅವ್ರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥದ್ದು. ಯಾಕಂದರೆ ಕಲಾವಿದರು ಭಾಳಷ್ಟು ಮಂದಿ ಇರ್ತಾರೆ. ಬೇರೆ ಬೇರೆ ಕ್ಷೇತ್ರದವರನ್ನ ಗುರುತಿಸಿ ಕರ್ನಾಟಕ ಭೂಷಣ ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಮಂದಿಯನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಇವತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಇದೆ. ಹಾಗೂ ಅವರ ಶಿಷ್ಯರ ಸಂಗೀತ ಕಾರ್ಯಕ್ರಮ ಇದೆ. ಅವರ ಸಂಗೀತ ಶಾಲೆಯ ನೃತ್ಯ ಶಾಲೆಯ ಡ್ಯಾನ್ಸ್ ಕಾರ್ಯಕ್ರಮ ಇದೆ. ನಿಮಗೆ ಬಹುಶಃ ಇವತ್ತು ಹೆಚ್ಚಿನವರು ಕಾಣಿಸಿದರೆ ಕರಾವಳಿಯಲ್ಲಿ, ಯಾಕಂದರೆ ಗೋವಾಳಿಗರ ಕರಾವಳಿ. ಆದರೆ ಕರಾವಳಿಗಳನ್ನು ಕರ್ನಾಟಕದವರು ನೋಡಿ ಸಂತೋಷ ಪಡ್ತಾರೆ. ಯಾಕಂದರೆ ಅದರದ್ದೇ ಆದ ಕಾರಣಗಳಿಲ್ಲ. ಹಾಗೆ ಕರಾವಳಿ ಏನು ಮಾಡ್ತಾರೆ ಅನ್ನೋದಕ್ಕೆ ರಾಜಧಾನಿಯ ತುಂಬ ಸಂಬಂಧಕ್ಕೆ ಇವತ್ತು ಆಗಮಿಸಿದ್ದಾರೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ. ಇದಕ್ಕೆ ಪೂರಕವಾಗಿ ನೀವು ಮಾಡೋ ಚಿತ್ರೀಕರಣ ಹಲವು ಕಡೆ ಪಸಂದಿದ್ದರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವು ಕಾರಣರಾಗ್ತೀರಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ವಂದನೆಗಳು.